ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ ಮಮ ವರ್ತಮಾನುವರ್ತಂತೆ ಮನುಷ್ಯಃ ಪಾರ್ಥ ಸರ್ವಶಃ. ಯೇ ಯಥಾ ಮಾಂ ಪ್ರಪದ್ಯಂತೆ, ಯಾರು ನನ್ನನ್ನು ಯಾವ ರೀತಿಯಲ್ಲಿ ಆರಾಧನೆ ಮಾಡ್ತಾರೋ, ಭಜಿಸ್ತಾರೋ, ಯಾವ ರೀತಿಯಲ್ಲಿ ನನ್ನ ಬಗ್ಗೆ ಭಾವನೆ ಮಾಡ್ತಾರೋ, ತಾಂ ತಥೈವ ಭಜಾಮ್ಯಹಂ, ನಾನು ಅವರಿಗೆ ಅದೇ ರೂಪದಲ್ಲಿ ಪ್ರತಿಕ್ರಿಯೆಯನ್ನು ಕೊಡ್ತೇನೆ. ಮಮ ವರ್ತಮಾನುವರ್ತಂತೆ ಮನುಷ್ಯಃ ಪಾರ್ಥ ಸರ್ವಶಃ. ಅವರು ಏನೇ ಮಾಡಿದರೂ ಕೂಡ ನಾನು ಹೇಳಿದ ರೀತಿಯಲ್ಲೇ ಮಾಡಿರ್ತಾರೆ ಮತ್ತು ನನ್ನ ದಾರಿಯನ್ನೇ ಅವರು ತುಳಿತಾ ಇರ್ತಾರೆ. ಭಗವಂತನನ್ನ, ಕೃಷ್ಣನನ್ನ ನಾವು ಸಖ ಅಥವಾ ಗೆಳೆಯನನ್ನಾಗಿ ಸ್ವೀಕರಿಸಿದರೆ ಅವನು ನಮ್ಮೊಡನೆ ಗೆಳೆಯನಂತೆ ವ್ಯವಹಾರ ಮಾಡ್ತಾನೆ. ಅವನನ್ನು ಮಗುವಾಗಿ ನೋಡಿ, ಲೀಲೆಯಲ್ಲಿ ಮಗುವಾಗಿ ಅವನಿದ್ದಾಗ ತನ್ನ ಪುಟ್ಟ ಮಗುವಂತೆ ನಾವು ಅವನಲ್ಲಿ ಭಕ್ತಿ ಮಾಡಿದರೆ ಅವನು ಮಗುವಂತೆ ನಮ್ಮನ್ನು ಸಂತೋಷಪಡಿಸ್ತಾನೆ. ಅವನನ್ನ ಪ್ರಿಯತಮ ಅಂತ ಪೂಜೆ ಮಾಡೋರು ಇದ್ದಾರೆ. ಅನೇಕ ಸಂತರು ಅವನನ್ನು ಬಹಳನೇ ಪ್ರೀತಿಯಿಂದ ನೋಡಿದ್ದಾರೆ. ಪ್ರಿಯ ಸಖ, ಪ್ರಾಣವಲ್ಲಭ ಅಂತ. ಅವರೆಲ್ಲರಿಗೂ ಕೂಡ ಅದೇ ರೀತಿಯಲ್ಲಿ ಅವನು ಅನುಗ್ರಹ ಮಾಡಿದ್ದಾನೆ. ವಸುದೇವ ಅವರಿಗೆಲ್ಲರಿಗೂ ಕೂಡ ಮಗುವಾಗಿ ಅನುಗ್ರಹ ಮಾಡಿದ್ದಾನೆ. ಕೆಲವರು ಅವನನ್ನೇ ನೀನೇ ನನ್ನ ತಂದೆ ಅಂತ ಹೇಳಿ, ದ್ರೌಪದಿ ಇಂದೆನ್ನ ಕುಲಸ್ವಾಮಿ ಕುರು ಪಿತಾಮಹನಿ, ಎಲ್ಲವೂ ನೀನೇ, ಇವತ್ತು ತಂದೆ ತಾಯಿಯು ನೀನು, ಬಂಧು ಬಳಗವು ನೀನೇ ಅಂತ ಕರೆದಳು ಅವನನ್ನು. ಅದೇ ರೀತಿಯಲ್ಲಿ ಅವನು ಅವಳಿಗೆ ಅನುಗ್ರಹ ಮಾಡಿದ. ಹೀಗೆ ನಾವು ಯಾವ ರೀತಿಯಲ್ಲಿ ಭಗವಂತನನ್ನು ಆರಾಧನೆ ಮಾಡ್ತೀವೋ, ಯಾವ ಭಾವನೆಯನ್ನು ತೋರಿಸ್ತೀವೋ ಅದೇ ಭಾವನೆಗೆ ಅವನು ಮಿಡಿದು ನಮ್ಮನ್ನು ಉದ್ಧರಿಸ್ತಾನೆ. ನಾನು ಉದ್ಧರಿಸ್ತೇನೆ ಅಂತ ಅವನು ಹೇಳ್ತಾ ಇದ್ದಾನೆ ಸ್ವಯಂ. ಇದು ನಮ್ಮ ಕಲ್ಪನೆ ಅಲ್ಲ. ನಾವು ಏನೇ ಮಾಡಿದರೂ ಕೂಡ ಅವನ ಮಾರ್ಗವನ್ನೇ ನಾವು ತುಳಿತಾ ಇರ್ತೇವೆ. ಯಾವ ರೀತಿಯಲ್ಲಿ? ಭಕ್ತಿ ಇಲ್ಲದೆ ಹೋದರೆ ಯಾವ ಮಾರ್ಗವನ್ನು ಬೇಕಾದರೂ ಹುಡ್ಕೊಂಡು ಹೋಗಬಹುದು. ಭಕ್ತರು ಏನೇ ಮಾಡಿದರೂ ಕೂಡ ಭಗವಂತನನ್ನೇ ತಲುಪುತ್ತಾರೆ. ನನ್ನನ್ನೇ ನೀನು ತಲುಪುತ್ತೀಯ, ಭಕ್ತಿಯಿಂದ ನೀನು ಯಾವುದೇ ರೀತಿಯಲ್ಲಿ ನನ್ನ ಉಪಾಸನೆ ಮಾಡಿದರೂ ಕೂಡ ನನ್ನನ್ನು ಬಂದು ತಲುಪಕ್ಕೆ ಸಾಧ್ಯವಿದೆ ಅಂತ ಭಗವಂತ ಇಲ್ಲಿ ಸ್ವಯಂ ತಾನೇ ಹೇಳ್ತಾ ಇದ್ದಾನೆ. ಇನ್ನು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನ ಹೇಮಂತೃತೋ ಪೌಷ ಮಾಸೆ ಶುಕ್ಲ ಪಕ್ಷೆ. ಇದು 28ನೇ ತಾರೀಕು ಭಾನುವಾರ, ಅಷ್ಟಮಿ ತಿಥಿ ಮತ್ತು ಇಂದು ಕೂಡ ರೇವತಿ ನಕ್ಷತ್ರವೇ. ಇಂದಿನ ಭವಿಷ್ಯವನ್ನು ಎಲ್ಲ ರಾಶಿಗಳಿಗೂ ನೋಡೋಣ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನ ಹೇಮಂತೃತೌ ಪೌಷ ಮಾಸೆ ಶುಕ್ಲ ಪಕ್ಷೆ. ಇಂದು 29ನೇ ತಾರೀಕು ಸೋಮವಾರ, ದಶಮಿ ತಿಥಿ ಮತ್ತು ಇಂದು ಅಶ್ವಿನಿ ನಕ್ಷತ್ರ ಮತ್ತು ಇಂದು ಬುಧ ಧನು ರಾಶಿಯನ್ನ ಸಂಕ್ರಮಣ ಮಾಡ್ತಾ ಇದ್ದಾನೆ. ಧನು ರಾಶಿಯಲ್ಲಿ ಬುಧ ಬರೋದರಿಂದ ಯಾವ ರಾಶಿಗಳಿಗೆ ಯಾವ ಪ್ರಯೋಜನ ಆಗುತ್ತೆ ಅನ್ನೋದನ್ನು ನೋಡೋಣ. ಮೇಷರಾಶಿಯವರಿಗೆ ಸ್ವಲ್ಪ ಕಷ್ಟವಾಗುತ್ತೆ. ವ್ಯವಹಾರಗಳಲ್ಲಿ, ಮಾತುಕತೆಗಳಲ್ಲಿ ಬೇರೆಯವರಿಂದ ಸಹಕಾರ ಅಷ್ಟೊಂದು ಪ್ರಾಪ್ತಿ ಆಗದೆ ಹೋಗಬಹುದು. ವೃಷಭ ರಾಶಿಯವರಿಗೆ ಇದರಿಂದ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಹಿಂದಿನ ಕೆಲವೊಂದು 25 ದಿನಗಳಲ್ಲಿ ನಿಮ್ಮ ಪ್ರೀತಿ ಪಾತ್ರರೊಡನೆ ಸ್ವಲ್ಪ ವಾಗ್ವಾದಗಳು ನಡೀತಾ ಇತ್ತು. ಅದೆಲ್ಲದು ಈಗ ಬಗೆಹರಿದಂತೆ ಭಾಸವಾಗಿ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಮಿಥುನ ರಾಶಿಯವರಿಗೆ ಇದರಿಂದ ಸ್ವಲ್ಪ ಕಷ್ಟಕರವಾದಂತಹ ಸಮಯಗಳಿದೆ. ನಿಮ್ಮ ಪ್ರೀತಿ ಪಾತ್ರರೊಡನೆ ಗೊಂದಲಗಳು ಮತ್ತು ಜಗಳಗಳು, ಆರ್ಗ್ಯುಮೆಂಟ್ಸ್ ಇತ್ಯಾದಿಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲವೂ ಸಾಧ್ಯವಾಗಬಹುದು. ಮತ್ತು ಮುಖ್ಯವಾದಂತಹ ಕಮ್ಯುನಿಕೇಷನ್, ಇಮೇಲ್ಗಳಲ್ಲಿ, ಮೀಟಿಂಗ್ಗಳಲ್ಲಿ ಎಲ್ಲ ನೀವು ಹೇಳಿದ್ದಕ್ಕೆ ಸರಿಯಾದ ಪ್ರತಿಕ್ರಿಯೆಗಳು ಪ್ರಾಪ್ತಿ ಆಗದೆ ಹೋಗಬಹುದು. ಹುಷಾರಾಗಿ ಇರಬೇಕು. ಕರ್ಕ ರಾಶಿಯವರಿಗೆ ಇದು ಅನುಕೂಲವಾದಂತಹ ಗೋಚಾರ. ಶತ್ರುಗಳು ಹಿಮ್ಮೆಟ್ತಾರೆ. ನಿಮ್ಮ ಮಾತಿನ ಚಾಕಚಕ್ಯತೆಯಿಂದ ನೀವು ಅನೇಕ ಸಂದರ್ಭಗಳನ್ನು ಗೆಲುವಾಗಿ ಪರಿವರ್ತನೆ ಮಾಡ್ಕೋಬಹುದು. ಸಿಂಹರಾಶಿಯವರಿಗೆ ಇದು ಸ್ವಲ್ಪ ಕಷ್ಟಕರವಾದಂತಹ ಗೋಚಾರ. ಮುಖ್ಯವಾದಂತಹ ವಿಚಾರಗಳಲ್ಲಿ ನಿರ್ಧಾರಗಳು ಸಾಧ್ಯವಾಗೋದಿಲ್ಲ. ನೀವು ಹೇಳೋದು ಒಂದು, ಬೇರೆಯವರು ಅರ್ಥ ಮಾಡ್ಕೊಳ್ಳೋದು ಒಂದು. 20 ದಿನಗಳ ತನಕ ಕಷ್ಟ ಇರುತ್ತೆ. ಕನ್ಯಾ ರಾಶಿಯವರಿಗೆ ಇದು ಉತ್ತಮವಾದಂತಹ ಗೋಚಾರ. ಮನಸ್ಸಿಗೆ ನೆಮ್ಮದಿ, ಮನೆಯಲ್ಲಿ ಸಂಸಾರ, ಕುಟುಂಬ, ಆಸ್ತಿಪಾಸ್ತಿ ವಿಚಾರಗಳು ಎಲ್ಲದರಲ್ಲೂ ನಿಮಗೆ ನೆಮ್ಮದಿಯನ್ನ ಕಾಣ್ತೀರಿ. ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ಸಂಸಾರದಲ್ಲಿ ಸುಖ ಮೂಡುತ್ತೆ. ತುಲಾ ರಾಶಿಯವರಿಗೆ ಇದು ಸ್ವಲ್ಪ ಕ್ಲಿಷ್ಟಕರವಾದಂತಹ ಗೋಚಾರ. ಸಾಮಾಜಿಕ ಚಟುವಟಿಕೆಗಳಲ್ಲಿ, ವ್ಯವಹಾರಗಳಲ್ಲಿ ಸ್ವಲ್ಪ ನೀವು ಹಿಮ್ಮೆಟ್ತೀರಿ ಮತ್ತು ನೀವು ಆಡಿದ ಮಾತುಗಳಿಂದ ಬೇರೆಯವರಿಗೆ ತೊಂದರೆಯಾಗತ್ತೆ ಮತ್ತು ನಿಮಗೂ ಕೂಡ ಅದರಿಂದ ವಾಪಸ್ ತೊಂದರೆ ಆಗುತ್ತಿದೆ. ವೃಶ್ಚಿಕ ರಾಶಿಯವರಿಗೆ ಉತ್ತಮವಾದಂತಹ ಗೋಚಾರ. ಸಂಸಾರದಲ್ಲಿ ನೆಮ್ಮದಿ. ಹಿಂದಿನ 20 ದಿನಗಳಲ್ಲಿ ಇದ್ದಂತಹ ಗೊಂದಲಗಳು ಮನೆಯಲ್ಲಿ, ಕುಟುಂಬದಲ್ಲಿ ಬಗೆಹರಿಯುತ್ತೆ. ಧನು ರಾಶಿಯವರಿಗೆ ಕಷ್ಟಕರವಾದಂತಹ ಗೋಚಾರ. ನೀವು ಆಡಿದ ಮಾತುಗಳಿಂದ ಬೇರೆಯವರಿಗೆ ತೊಂದರೆ ಆಗುತ್ತೆ, ನಿಮಗೂ ಕೂಡ ತೊಂದರೆ ಆಗುತ್ತೆ. ಸರಿಯಾಗಿ ಮಾತನಾಡುವ ಒಂದು ಶೈಲಿಯನ್ನು ನೀವು ಈಗ ರೂಢಿಸಿಕೊಳ್ಳಬೇಕಾಗುತ್ತೆ. ಮಕರ ರಾಶಿಯವರಿಗೂ ಸ್ವಲ್ಪ ಕ್ಲಿಷ್ಟಕರವಾದಂತಹ ಗೋಚಾರ. ನಿಮ್ಮ ಮಿತ್ರತ್ವಗಳಲ್ಲಿ ಸ್ವಲ್ಪ ಒಡಕುಗಳು ಕಾಣಬಹುದು ಮತ್ತು ಕೆಲವು ಮಿತ್ರರು ನಿಮ್ಮನ್ನು ಬಿಟ್ಟು ಹೋಗುವಂತೆ ಭಾಸವಾಗಬಹುದು. ಕೆಲವು ದಿನಗಳ ಕಾಲ ಇದನ್ನು ನಾವು ಫೇಸ್ ಮಾಡಲೇಬೇಕಾಗುತ್ತೆ. ಎಲ್ಲರಿಗೂ ಒಂದೇ ರೀತಿಯಲ್ಲಿ ಸಂದರ್ಭಗಳು ಇರೋದಿಲ್ಲ. ಕೆಲವರು ದೂರ ಹೋಗಬೇಕಾದ್ರೆ ಅವರನ್ನು ಬಿಟ್ಟು ಬಿಡಬೇಕಾಗುತ್ತೆ. ಕುಂಭರಾಶಿಯವರಿಗೆ ಅತ್ಯುತ್ತಮವಾದಂತಹ ಗೋಚಾರ. ಮಿತ್ರರಿಂದ ಮನಸ್ಸಿಗೆ ನೆಮ್ಮದಿ.
ಇಷ್ಟಾರ್ಥ ಸಿದ್ಧಿ, ಧನಾಗಮ. ಮೀನರಾಶಿಯವರಿಗೆ ಉತ್ತಮವಾದಂತಹ ಗೋಚಾರ. ಕಾರ್ಯಕ್ಷೇತ್ರದಲ್ಲಿ ಮುನ್ನಡೆ ಸಾಧಿಸ್ತೀರಿ. ನೀವು 1 ವರ್ಷ 1.5 ವರ್ಷಗಳಿಂದ ಕಾಯ್ತಾ ಇದ್ದಂತಹ ಯಶಸ್ಸಿನ ಒಂದು ಗುರಿ ಈಗ ನೀವು ತಲುಪಕ್ಕೆ ಸಾಧ್ಯವಾಗುತ್ತೆ. ಯಶಸ್ಸು ಈಗ ನಿಮಗೆ ತಮ್ಮ ಕೈ ಬೀಸಿ ಕರೆಯುವಂತೆ ನಿಮಗೆ ಭಾಸವಾಗುತ್ತೆ. ದಿನಗಳು ಈಗ ಮೀನರಾಶಿಯವರಿಗೆ ಚೆನ್ನಾಗಿ ಬದಲಾಗ್ತಾ ಇದೆ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ ಭಗವದ್ಗೀತಾ ಶ್ಲೋಕಗಳ ಮನನ, ಶ್ರವಣ, ಪಠಣ, ಲೇಖನ ಯಾವುದನ್ನು ಕೂಡ ಮಾಡಿದರೂ ಜನ್ಮಾಂತರಗಳ ಪಾಪವನ್ನು ನಾವು ಕಳ್ಕೊತೀವಿ. ಎಲ್ಲರಿಗೂ ಶುಭಮಸ್ತು. ಶ್ರೀಕೃಷ್ಣ ಜಯತೆ.